ಕೇಂದ್ರ ಗಣಿ ಮತ್ತು ಕಲ್ಲಿದ್ದಲು ಸಚಿವಾಲಯದಿಂದ ನಡೆದ ಈ ಟೆಂಡರ್ನಲ್ಲಿ ಕರ್ನಾಟಕ ಮತ್ತು ಬಿಹಾರದಲ್ಲಿ ಪ್ರಮುಖ ಖನಿಜ ನಿಕ್ಷೇಪದ ಗಣಿಗಾರಿಕೆಗೆ ಟೆಂಡರ್ ಪಡೆಯಲಾಗಿದೆ ಎಂದು ವೇದಾಂತ ಕಂಪನಿಯು ಷೇರುಪೇಟೆಗೆ ಮಾಹಿತಿ ನೀಡಿದೆ. ಕರ್ನಾಟಕದ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಗೊಲ್ಲರಹಟ್ಟಿ ಮತ್ತು ಮಲೆನಹಳ್ಳಿ ಬಳಿ ನಿಕ್ಕಲ್, ಕ್ರೋಮಿಯಂ ಮತ್ತು ಪ್ಲಾಟಿನಂ ಗ್ರೂಪ್ಗೆ ಸೇರಿದ ಲೋಹಗಳ ಗಣಿಗಾರಿಕೆಗೆ ಟೆಂಡರ್ ಪಡೆಯಲಾಗಿದೆ. ಬಿಹಾರದಲ್ಲಿ ಗೆಂಜನ, ನಿಕ್ಕಲ್, ಕ್ರೋಮಿಯಂ ಮತ್ತು ಪಿಜಿಇ ಬ್ಲಾಕ್ಗೆ ಟೆಂಡರ್ ಸಿಕ್ಕಿದೆ ಎಂದು ಕಂಪನಿಯು ತಿಳಿಸಿದೆ. ಪ್ಲಾಟಿನಂ ಗ್ರೂಪ್ನಲ್ಲಿ ಪ್ಲಾಟಿನಂ, ಪಲಾಡಿಯಂ, ರೋಡಿಯಂ, ರುದೇನಿಯಂ, ಆಸ್ಮಿಯಂ ಹಾಗೂ ಇರಿಡಿಯಂ ಅಂಶಗಳು ಸೇರಿವೆ. ಪ್ಲಾಟಿನಂ ಅತ್ಯಮೂಲ್ಯ ಲೋಹವಾಗಿದೆ. ಅತಿ ಹೆಚ್ಚು ಉಷ್ಣತೆ ತಡೆಯುವ ಲೋಹವೂ ಆಗಿದೆ. ಹಾಗಾಗಿ ಹಲವು ಲೋಹ ಸಂಬಂಧಿ ಕೈಗಾರಿಕೆಗಳಲ್ಲಿ ಇದು ಹೆಚ್ಚು ಬಳಕೆಯಲ್ಲಿದೆ ಎಂದು ಭೂಗರ್ಭಶಾಸ್ತ್ರ ತಜ್ಞರು ಹೇಳುತ್ತಾರೆ. ಲೋಹದ ನಿಕ್ಷೇಪಗಳ ಪರಿಶೋಧನೆಯು G4 ಅಂದರೆ ಸ್ಥಳ ಅನ್ವೇಷಣೆ, G3 ಪ್ರಾಥಮಿಕ ಪರಿಶೋಧನೆ, G2 ಸಾಮಾನ್ಯ ಪರಿಶೋಧನೆ ಹಾಗೂ G1 ಪರಿಪೂರ್ಣ ಪರಿಶೋಧನೆ ಎಂಬ ಹಂತದಲ್ಲಿ ನಡೆಯುತ್ತದೆ ಎಂದು ಸಚಿವಾಲಯವು ತಿಳಿಸಿದೆ. ಹಾಸನ ಜಿಲ್ಲೆಯಲ್ಲಿ ಖನಿಜಗಳ ಬಗ್ಗೆ G4 ಹಂತದ ಸ್ಥಳ ಅನ್ವೇಷಣೆಗಾಗಿ ವೇದಾಂತ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ ಎಂದು ಹೇಳಿದೆ. ಸಚಿವಾಲಯದಿಂದ ನಡೆದ ಖನಿಜ ನಿಕ್ಷೇಪಗಳ 2ನೇ ಸುತ್ತಿನ ಹರಾಜಿನಲ್ಲಿ ಒಂದು ಬ್ಲಾಕ್ ಮತ್ತು 3ನೇ ಸುತ್ತಿನಲ್ಲಿ ಮತ್ತೊಂದು ನಿಕ್ಷೇಪವನ್ನ ವೇದಾಂತ ಕಂಪನಿಯು ಪಡೆದಿದೆ. G4 ಹಂತ ಎಂದರೆ G4 ಹಂತದಲ್ಲಿ ಗುರುತಿಸಲ್ಪಡುವ ಪ್ರದೇಶದ ವ್ಯಾಪ್ತಿಯಲ್ಲಿ ಇರುವ ಖನಿಜದ ಸಾಮರ್ಥ್ಯ ಅಥವಾ ಆರಂಭಿಕ ಹಂತದಲ್ಲಿರುವ ಖನಿಜ ಪ್ರಮಾಣದ ಅಸ್ತಿತ್ವವನ್ನು ಗುರುತಿಸಲು ತಳಮಟ್ಟದ ಪರಿಶೋಧನೆ ನಡೆಸಲಾಗುತ್ತದೆ. ಗೊಲ್ಲರಹಟ್ಟಿ ಮತ್ತು ಮಲೆನಹಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವೇದಾಂತ ಕಂಪನಿಯು ಈ ಲೋಹಗಳ ಬಗ್ಗೆ ಸ್ಥಳ ಅನ್ವೇಷಣೆ ನಡೆಸಲಿದೆ ಎಂದು ಕೇಂದ್ರ ಗಣಿ ಮತ್ತು ಕಲ್ಲಿದ್ದಲು ಸಚಿವಾಲಯ ತಿಳಿಸಿದೆ.